ಗುರುಗಳಾಗಿರುವಂಥ ಗುರುಮಠಕಲ್ಲಿನ ಶ್ರೀ ಜಗದ್ಗುರು ಮುರುಘರಾಜೇಂದ್ರ ಕಾಸಮಠದ ಪರಮ ಪೂಜ್ಯರಾದ ಶ್ರೀಮದ್ ನಿರಂಜನ ಪ್ರಣಾಮಸ್ವರೂಪಿ ಶ್ರೀ ಗುರು ಶಾಂತವೀರ ಗುರು ರಾಜೇಂದ್ರ ಮಹಾಸ್ವಾಮೀಜಿಯವರ ಸಲ್ಲಿಸಿ ಈ ಒಂದು ನಂಜುಂಡ ಸ್ವಾಮೀಜಿಯವರ ಪ್ರಥಮ ವರ್ಷದ ಪುಣ್ಯಸ್ಮರಣೆಗೆ ಆಕಾಂಕ್ಷಿರುವಂಥ ಶ್ರೀಮಠದ ಎಲ್ಲ ಶಿಷ್ಯ ಬಳಗಕ್ಕೆ ಭಕ್ತಿಯ ಶರಣಾರ್ಥಿಗಳು. ಶರಣ ಬಂಧುಗಳೇ, ನಂಜುಂಡ ಸ್ವಾಮಿಯವರ ಪುಣ್ಯಸ್ಮರಣೆಯ ನೆಪದಲ್ಲಿ 10 ದಿನಗಳ ಕಾಲ ಪ್ರವಚನವನ್ನು ನೀವೆಲ್ಲ ಕೇಳ್ತಾ ಬಂದಿದ್ದೀರಿ. 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯರಿಗೆ ಮಾತ್ರನೇ ಆತ್ಮಜ್ಞಾನಿಯಾಗುವ ಅಧಿಕಾರ ಇದೆ. ಉಳಿದ ಯಾವ ಪಶುಪಕ್ಷಿ ಪ್ರಾಣಿಗಳಿಗೆ ಆತ್ಮಜ್ಞಾನಿಯಾಗುವ ಅಧಿಕಾರ ಇಲ್ಲ. ನನಗೆ ಬಹಳ ಆಶ್ಚರ್ಯ ಅನಿಸಿದ್ದೇನು ಅಂತಂದ್ರೆ, ಪ್ರಪ್ರಥಮ ಬಾರಿಗೆ ನಮ್ಮ ಲಿಂಗಮೂರ್ತಿ ಸ್ವಾಮಿಗಳ ಜೊತೆ ನಮ್ಮಿಬ್ಬರು ಸ್ನೇಹಿತರು. ಆ ಸ್ವಾಮಿಗಳ ಮೂಲಕ ಜ್ಞಾನ ಪ್ರಕಾಶ್ ಸ್ವಾಮಿಗಳ ಪರಿಚಯ ಆಗ್ತದೆ. ಒಂದು 28 ವರ್ಷಗಳ ಇವತ್ತಿಂದ ಒಂದು 28 ವರ್ಷದ ಹಿಂದೆ ಇವರಿಗೆ ಜ್ಞಾನ ಪ್ರಕಾಶ್ ಸ್ವಾಮಿಗಳು ಅಂತ ಮೈಸೂರಲ್ಲಿ ಒಲಿಂಪೇದಿ ಮಠ ಅಂತ ಇದೆ, ಹಂಗೆ ಅಂತ ಅವರು ಗೊತ್ತಿಲ್ಲ ನನಗೆ ಚಲೋ ಕಂಡಿದೆ. ಇಂತಹ ಒಂದು ಜಗತ್ತಿನೊಳಗೆ 12ನೇ ಶತಮಾನದಲ್ಲಿ ಆಗಿ ಹೋಗಿರುವಂತಹ ಒಂದು ಉರ್ಲಿಂಗ ಪ್ರೀತಿಯ ಪರಂಪರೆ ಇವತ್ತು ಜೀವಂತಿದೆ ಅಂತ ಕೇಳಿ ನಾನು ಶಾಕ್ ಆಗೋದು. ಜೀವಂತ ಅದಲ್ಲ, ಆ ಪರಂಪರೆ ಜೀವಂತ ಇದೆಯಲ್ಲ, ಶಾಕ್ ಆಗೋಯ್ತು ನನಗೆ. 2ನೇ ದಿವಸ ಮಾಲಿಂಗೇಶ್ವರ ಮಠದಿಂದ ಉರ್ಲಿಂಗಪೇಟೆ ಮಠಕ್ಕೆ ಬಂದೆ ಮೈಸೂರಲ್ಲಿ. ಅಲ್ಲಿ ಬೆಳಗಿನ ಪೂಜೆಯನ್ನು ನೋಡಿದೆ ನಾನು. ಎಷ್ಟು ಮನಸ್ಸು ಬಂತು ಅಂದ್ರೆ, ಅದಕ್ಕೇನೆ ಅವತ್ತು ನಮಗೆ ಆ ವಚನ ಸಾಲು ನೆನಪಾತು. ಎಮ್ಮವರಿಗೆ ಸಾವಿಲ್ಲ, ಎಮ್ಮವರು ಸಾವನರಿಯರು, ಸಾವೆಂಬುದು ಸಯವಲ್ಲ ಅಂತ. ಅಂದ್ರೆ ಬಸವಣ್ಣನವರಿಗೆ ಸಾವಿಲ್ಲ, ಬಸವಾದಿ ಶಿವಶರಣರಿಗೆ ಸಾವಿಲ್ಲ ಅನ್ನುವಂಥದ್ದು ಉರ್ಲಿಂಗಪೇಟೆ ಮಠ ನೋಡಿದ್ರೆ ಅರ್ಥಾಯ್ತು. ಯಾಕೆ ಅರ್ಥಾಯ್ತು ಅಂತಂದ್ರೆ, ಈ ಆಗಲಿನಲ್ಲ ಈ ಜಗತ್ತು ಇಷ್ಟೊಂದು ಕಲುಷಿತವಾಗಿದೆ, ಸಂಪ್ರದಾಯಗಳ ಸುಳಿಯಲ್ಲಿ ಸಿಕ್ಕು ಒದ್ದಾಡ್ತಾ ಇದೆ. ಒಂದು ಕಡೆ ಜಾತಿಯ ಗೊಂದಲಗಳು ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದೀವಿ. ಈ ಎಲ್ಲ ಗೊಂದಲಗಳ ಮಧ್ಯೆ ನಮ್ಮಂತ ಸಣ್ಣ ಸಣ್ಣ ಸಮುದಾಯಗಳು ಆಧ್ಯಾತ್ಮದ ತಳಹದಿಯಲ್ಲಿ ಒಂದು ಪರಂಪರೆಯನ್ನು, ಉರ್ಲಿಂಗಪೇಟೆಯ ಮಹಾತ್ಮರ ಪರಂಪರೆಯನ್ನ 21ನೇ ಶತಮಾನದವರೆಗೂ ಜೀವಂತ ಉಳಿಸ್ಕೊಂಡು ಬರೋದಿದೆಯಲ್ಲ, ಇದು ಸಣ್ಣ ಮಾತಲ್ಲ, ಇದು ಸಣ್ಣ ಮಾತಲ್ಲ. ಇಂಥ ಎಷ್ಟೋ ಪರಂಪರೆಗಳು ಜೀವಂತ ಇದ್ದಾವೆ, ಇಲ್ಲ ಅಂತಲ್ಲ. ಆದರೆ ಅತಿ ಹೆಚ್ಚು ಪ್ರಕಾಶಮಾನವಾಗಿ ಬೆಳೆದಿರುವಂತಹ ಪರಂಪರೆ ಕರ್ನಾಟಕದಲ್ಲಿ, ಈ ಶರಣ ಲೋಕದಲ್ಲಿ ಯಾವುದಾದ್ರೂ ಇದ್ರೆ ಅದು ಉರ್ಲಿಂಗಪೇಟೆ ಪರಂಪರೆ. ನೋಡಿ, ಪರಂಪರೆಯನ್ನ ಬಳಿದು ಆಚರಿಸಿಕೊಂಡು ಬರಲಿಕ್ಕೆ ನಿಮಗೆ ಜಾತಿ ಅಡ್ಡಿ ಆಗಲಿಲ್ಲ, ಜಾತಿ ಅಡ್ಡಿ ಆಗಲಿಲ್ಲ. ಇಂಥ ವ್ಯವಸ್ಥೆಯಲ್ಲೂ ಸಹ ಆ ಪರಂಪರೆಯನ್ನು ಬಳಿದು ನಾವು ಈ ಸಂಪ್ರದಾಯದವರು, ನಾವು ಉರ್ಲಿಂಗಪೇಟೆ ಸಂಪ್ರದಾಯದವರು ಅಂತೇಳಿ ಎದಕ್ಕೆ ಹೇಳಿಕೊಳ್ಳುವುದರ ಜೊತೆಗೆ ಆಚರಣೆಯಲ್ಲಿ ಉಳಿದಿದ್ದೀರಲ್ಲ. ಇವತ್ತು ಹಣೆ ಮೇಲೆ ವಿಭೂತಿ ಕಾಣ್ತದೆ, ಕೊಳ್ಳಲ್ಲಿ ಲಿಂಗ ಕಾಣ್ತದೆ, ರುದ್ರಾಕ್ಷಿ ಕಾಣ್ತದೆ ಅಂತಂದ್ರೆ ಇದು ಬಸವಣ್ಣನವರ ಶಕ್ತಿ, ಬಸವಣ್ಣನವರ ಶಕ್ತಿ. ಅವತ್ತು ಅಕಸ್ಮಾತ್ ಆಗಿ ಕಳ್ಳ ಉರ್ಲಿಂಗ ದೇವರ ಮಠಕ್ಕೆ ನುಗ್ಗಿ ಆ ಶಿವಪೂಜೆಯನ್ನು ನೋಡಿ ಆತ ಬದಲಾಗದೇ ಇದ್ದರೆ ನಾವು ನೀವು ಯಾವ ರೀತಿ ಇವತ್ತು ಕೊಡ್ತಾನೆ ಇರಲಿಲ್ಲ. ಆ ಉರ್ಲಿಂಗ ಪೆದ್ದಿಗಳ ಹೆಸರಲ್ಲಿ ಮಠ ಹುಟ್ಟತಾನೆ ಇರಲಿಲ್ಲ, ಆ ಮಠ ಹುಟ್ಟನೂ ಇರಲಿಲ್ಲ. ಒಂದು ಪರಂಪರೆ, ಅದೇ ಸಮುದಾಯದ ಒಂದು ಭವ್ಯ ಪರಂಪರೆ 800-900 ವರ್ಷಗಳ ಕಾಲ ಜೀವಂತ ಇದೆ ಅಂತಂದ್ರೆ ಅದಕ್ಕೆ ನಾನು ಹೇಳ್ತಿರೋದು ಎಮ್ಮವರಿಗೆ ಸಾವಿಲ್ಲ. ಅಂದ್ರೆ ಈ ಶರಣ ಪರಂಪರೆಗೆ ಸಾವಿಲ್ಲ, ಶರಣ ಪರಂಪರೆಗೆ ಸಾವಿಲ್ಲ. ಅದಕ್ಕೆ ನಮ್ಮ ನಿಮ್ಮ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಇಂಥ ಜಗತ್ತಿನಲ್ಲಿ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಏನು ಜವಾಬ್ದಾರಿ
ನಮ್ಮ ಬದುಕಿನ ಒದ್ದಾಟದ ಜೊತೆ ವೈದಾಟದ ಜೊತೆ ಈ ಪರಂಪರೆಯನ್ನ ಇನ್ನೂ ವೈಭವಿತವಾಗಿ ತಗೊಂಡು ಹೋಗುವಂತ ಗುರುತರ ಜವಾಬ್ದಾರಿ ನಮ್ಮ ಮಠದ ಭಕ್ತರ ಮೇಲೆ. ಕೇವಲ ಅಭಿಮಾನಿಗಳಷ್ಟೇ ಆದ ಸಾಲು, ಚಪ್ಪಾಳೆ ಮಾಡಿದ್ರೆ ಅಷ್ಟೇ ಸಾಲು, ಅನುಯಾಯಿಗಳಾಗಿ ತತ್ವದ ಆಚರಣೆಯನ್ನು ಗಟ್ಟಿಯಾಗಿ ಅಳವಡಿಸಿಕೊಂಡು ಯಾವ ಸಮಾಜ ಹಿಂದೆ ನನ್ನನ್ನು ನೋಡಿ ಚಿಮಾರಿ ಆಗಿತ್ತು, ಅದೇ ಸಮಾಜ ನಮ್ಮ ಆಚರಣೆಗಳನ್ನು ನೋಡಿ, ನಮ್ಮ ಹಣೆಯ ಮೇಲಿರುವ ವಿಭೂತಿಯನ್ನು ನೋಡಿ, ಕೊರಳಲ್ಲಿರುವ ಲಿಂಗವನ್ನು ನೋಡಿ ನಾಚಿ ತಲೆದಗ್ಗಿಸಿ ಹೋಗುವ ಹಾಗೆ ನಾವೆಲ್ಲ ಬದುಕಿದಾಗ ಮಾತ್ರ ನಾವು ಉರ್ಲಿಂಗ ವ್ಯಕ್ತಿಗಳಿಗೆ ಗೌರವ ಕೊಟ್ಟಂತಾಗ್ತದೆ. ಅದಕ್ಕೆ ನಾವು ಈ ಆಚರಣೆಯನ್ನ ಗಟ್ಟಿಯಾಗಿ ಅಳವಡಿಸಿಕೋಬೇಕು ನಮ್ಮ ಬದುಕಿನ ಜೊತೆ. ಅಷ್ಟೇ ಶಿವಮಂತ್ರವನ್ನು ಉಚ್ಚರಿಸುವ ಅಧಿಕಾರ ಇತ್ತು. ಶಿವಮಂತ್ರವನ್ನು ಸಾರ್ವತ್ರಿಕವಾಗಿ ಉಚ್ಚರಿಸಲಿಕ್ಕೆ ಯಾರು ಅಧಿಕಾರ ಇರಲಿಲ್ಲ. ಆದರೆ ಶಿವಯೋಗಿ ಸ್ವಾಮಿಗಳು ಏನ್ ಮಾಡಿದ್ರು, ಎಲ್ಲರ ಬಾಯಿಗೂ ಶಿವನಾಮವನ್ನು ನುಡಿಸಿದ್ರು. ಎಂತ ಭಾಗ್ಯ ನಮ್ದು! ಅವತ್ತೇ ನಿಮ್ಮ ಕ್ರಮ ಕಳೆಕಾಗೋಗಿದೆ. ಎಂದು ಶಿವಯೋಗಿ ಸ್ವಾಮಿಗಳು ನಿಮ್ಮ ಬಾಯಿಗೆ ಶಿವನಾಮವನ್ನು ಉಚ್ಚಾರಣೆ ಮಾಡಿದ್ರು, ಅಂದೇ ಆ ಪರಂಪರೆಗೆ ಎಂದು ನೀವು ಸಿಕ್ಕಾಕೊಂಡ್ರೆ, ಹೋಗುವ ನದಿಯೊಳಗೆ ಹೆಂಗ್ ಸಿಕ್ಕಾಕೊಂಡು ಅವರ ಪರಂಪರೆಯನ್ನ ಇಲ್ಲಿ ತರ ತಗೊಂಡ್ಬಂದಿರಲ್ಲ, 4 ಮಂದಿಗಳನ್ನು ಪೂರೈಸಿ 5ನೇವರು ಅಲ್ಲಿಂದ ಇಲ್ಲಿ ಜೀವಂತ ತಂದಿರಿ ಅಂತಂದ್ರೆ ನೀವೆಷ್ಟು ಪುಣ್ಯವಂತರು. ಅದಕ್ಕೆ ಬಂದವರೆ ಇದಿನ್ನೂ ಗಟ್ಟಿಗೊಳ್ಳಬೇಕು, ಇದಿನ್ನೂ ವೈಭವಿತವಾಗಿರಬೇಕು, ಆಚರಣೆಯಲ್ಲಿ ಶುದ್ಧರಾಗಬೇಕು, ಬದುಕಿನಲ್ಲಿ ಗಟ್ಟಿ ಆಗಬೇಕು. ಎಷ್ಟೋ ಮಂದಿಗೆ ಯಾವಾಗ ವಶವಾಗ್ತದಂತ ಗೊತ್ತಿಲ್ಲ, ಎಷ್ಟೋ ಮಂದಿಗೆ ಯಾವಾಗ ಬಾಯಕ್ಕೆ ಆಗ್ತದಂತ ಗೊತ್ತಿಲ್ಲ. ಅಷ್ಟು ಕಬರ್ ತಪ್ಪಿ ಟಿವಿ ಮೊಬೈಲ್ಗಳಿಗೆ ನಮ್ಮನ್ನು ನಾವು ಒಪ್ಪಿಸ್ಕೊಟ್ಟಿದ್ದೇವೆ. ಕಬರ್ ತಪ್ಪಿದೆ, ನಾವು ಸಮಯ ಸರಿ ಊಟ ಮಾಡ್ತಾ ಇಲ್ಲ. ಅಷ್ಟು ನಮ್ಮನ್ನು ನಾವು ನಮ್ಮ ಬದುಕನ್ನು ಬಲಿತ ಹೊಡೆದುಕೊಳ್ಳುವಂತ ವಿಷಚಾರಕ್ಕೆ ಸಿಕ್ಕು ಒದ್ದಾಡ್ತಾ ಇದ್ದೇವೆ. ಜೀವ ತುಂಬಾ ಅಮೂಲ್ಯವಾಗಿರ್ತಕ್ಕಂಥದ್ದು. ಆಯುಷ್ಯನ ಅಂಗಡಿಯಲ್ಲಿ ಕೊಂಡ್ಕೊಂಡ್ಬರಕ್ ಬರೋದಿಲ್ಲ. ನಾನು ನಿಮ್ಗೆ ಆಯುಷ್ಯನ ಕೊಡ್ಲಿಕ್ಕೆ ಆಗೋದಿಲ್ಲ. ನಿಮ್ಮ ಆಯುಷ್ಯು ಆನಂದವಾಗಿ ಕಳೆಯಬೇಕಂದ್ರೆ ನಾವು ನಮ್ಮ ಬಗ್ಗೆ ಪ್ರಜ್ಞೆ ಇಟ್ಕೊಂಡು ಬದುಕಬೇಕು. ನಾನು ಯಾರು, ನನಗೆ ಶಕ್ತಿ ಏನು, ನಾನು ನನ್ನ ಜೀವನವನ್ನ ಯಾರಿಗೋಸ್ಕರ ಕಳೆಯಬೇಕು, ಯಾರಿಗೋಸ್ಕರ ಕಳೆಯಬೇಕು. ಹುಚ್ಚು ಆಲೋಚನೆಗಳನ್ನ ಬಿಟ್ಟು, ಹುಚ್ಚಾಟಗಳನ್ನು ಬಿಟ್ಟು ನಾನು ನನಗಾಗಿ ಬದುಕಬೇಕು, ನನ್ನ ಬದುಕಿಗಾಗಿ ಬದುಕಬೇಕು ಅನ್ನುವಂತ ಸದ್ಭಾವನ ಅಂತರಂಗಗಳು ಹುಟ್ಟಿದ್ರೆ ಇಂತಹ ಮಹಾತ್ಮರು ನಮಗೆ ಮಾರ್ಗದರ್ಶಿಗಳಾಗಿ ಉಳಿತಾರೆ ಬಂಧುಗಳೇ. ಹಾಗಾಗಿ ಇದೊಂದು ತುಂಬಾ ಅನುಭವ ಮಾಡ್ಕೊಂಡು ನೋಡಿದಷ್ಟೇ ಮನದುಂಬಿ ಬಂತು. ನನಗೆ ಅನುಭವ ಬಂತು. ಇದು ಸಣ್ಣ ಕೆಲಸ ಅಲ್ಲ. ಅಂದು ಹುಟ್ಟಿದಂತ 900 ವರ್ಷಗಳ ಹಿಂದೆ ಹುಟ್ಟಿದಂತ ಪರಂಪರೆ ಇವತ್ತು ಜೀವಂತ ಇದೆ ಅಂದ್ರೆ ಇದು ಸಣ್ಣ ಕೆಲಸ ಅಲ್ಲ. ಅದಕ್ಕೆ ಕುಳಿತಿರೋರೆಲ್ಲರ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಈ ಪರಂಪರೆಯನ್ನ ನಿಮ್ಮಿಂದ ಇನ್ನೂ ಹಾಗೆ ಮುಂದುವರಿಬೇಕು. ಸಾವಿರ ವರ್ಷ ಹೋದ್ರೂ ಸಹ ಕೂಡ್ಲ ಮಠ ಜೀವಂತ ಇರಬೇಕು. ಈ ಮಠ ಜೀವಂತ ಇರಬೇಕು. ಮೈಸೂರಲ್ಲಿರುವಂತಹ ಉರ್ಲಿಪೇದಿ ಮಠ ಜೀವಂತ ಇರಬೇಕು. ರಾಜ್ಯದಾದ್ಯಂತ 50-60 ಉರ್ಲಿಪೇದಿ ಮಠಗಳು ಜೀವಂತ ಇರಬೇಕು ಅಂತಂದ್ರೆ ನೀವು ಹೇಗೆ ಸಂಸ್ಕಾರವಂತರಾದರೋ ನೀವು ನಿಮ್ಮ ಮಕ್ಕಳಿಗೂ ದೀಕ್ಷೆಯನ್ನು ಕೊಡಿಸಿ ಅದೇ ಸಂಸ್ಕಾರದಲ್ಲಿ ತೆಗೆದುಕೊಂಡು ಹೋದಾಗ ಮಾತ್ರ ಈ ಮಠದ ಪರಂಪರೆ ಹಾಗೆ ಜೀವಂತ ಉಳಿತದೆ. ಇಲ್ಲದೆ ಹೋದ್ರೆ ನಿಮ್ಮ ಕಾಲಕ್ಕೆ ಈ ಮಠ ಮುಚ್ಚಿಕೊಂಡು ಹೋಗುತ್ತೆ. ಕೊನೆಗೆ ನೀವು ಕೇವಲ ಒಂದು ಅಣ್ಣಕಾಯ ಮಾಡಿಕೊಂಡು ಹೋಗ್ಲಿಕ್ಕೆ ಅಷ್ಟೇ ಸೀಮಿತ ಆಗಬಾರದು. ಈ ಪರಂಪರೆಯನ್ನ ಉಳಿಸುವಂತ ಗುರುತರ ಜವಾಬ್ದಾರಿ ನಿಮ್ಮ ಮೇಲಿದೆ. ನೀವು ಇದನ್ನ ಇನ್ನೂ ವೈಭವಿತವಾಗಿ, ಇನ್ನೂ ಭವ್ಯವಾಗಿ ಈ ಪರಂಪರೆಯನ್ನ ತೆಗೆದುಕೊಂಡು ಹೋಗುವಂತಹ ಶಕ್ತಿ ಕರ್ತೃ ಉರ್ಲಿಂಗಪೇದಿ ಶಿವಯೋಗಿಗಳಲ್ಲಿ ಕರುಣಿಸಲಿ ಹಾಗೆ ಅಂತ ಗುರುಮಠದಲ್ಲಿ ಬಂದಿದೆ. ಆದರೆ ಬಹಳ ವರ್ಷಗಳಿಂದ ನನ್ನ ಅವರ ಸಂಬಂಧ ಸುಮಾರು ಮೈಸೂರು ಪ್ರಾಂತದಲ್ಲಿರುವ ಎಲ್ಲ ಉರ್ಲಿಂಗಪೇದಿ ಮಠಗಳನ್ನ ನಾನು ಆಲ್ಮೋಸ್ಟ್ ನೋಡಿದ್ದೀನಿ. ನೋಡಲಾದ ಮಠಗಳೇ ಒಂದ್ಸಾರಿ ಒಂದು ಮಠದಲ್ಲಿ ಸೋಮವಾರ, ಇನ್ನೊಂದು